ಕರ್ನಾಟಕದ ಸಮಸ್ತ ಎಲ್ಲ ಸನ್ಮಿತ್ರರಿಗೆ, ಸನ್ಮಾನಿತ ನಾಗರಿಕರಿಗೆಲ್ಲರೂ ಕೂಡ ನಿಮ್ಮ ಗೆಳೆಯ ಡಾಕ್ಟರ್ ವಿಠ್ಠಲ್ ಒಗ್ಗನ ಕ್ರಾಂತಿಕಾರಿ ಜೈ ಭೀಮ್ಗಳು. ಬಂಧುಗಳೇ, ಇವತ್ತು ಈ ಲೈವ್ ಬರ್ತಕ್ಕಂಥ ವಿಷಯ ನಿನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ವಿವಿಧ ಮಾಧ್ಯಮಗಳಲ್ಲಿ ಒಂದು ವಿಷಯ ನೋಡಿದೆ. ಈ ದತ್ತಾತ್ರೇಯ ಹೊಸಬಾಳೆ ಅಂತಕ್ಕಂಥ RSSನ ಉಪ ಸರಸಂಚಾಲಕ ಏನೋ ಇದ್ದಾನೆ. ಆತ ಭಾರತದ ಸಂವಿಧಾನದ ಪೀಠಿಕೆಯಲ್ಲಿರ್ತಕ್ಕಂಥ ಸೋಷಲಿಸ್ಟ್ ಮತ್ತು ಸೆಕ್ಯುಲರ್ ಅಂತಕ್ಕಂಥ ಪದಗಳನ್ನು ತೆಗೆದುಹಾಕಬೇಕು ಅಂತಕ್ಕಂಥ ಒಂದು ಉದ್ದಟತನದ ಸಂವಿಧಾನ ವಿರೋಧಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಇದರ ಕುರಿತು ಇವತ್ತಿನ ದಿವಸ ನಿಮಗೆ ಒಂದೆರಡು ಮಾಹಿತಿಗಳನ್ನು ಕೊಡಲು ಲೈವ್ ಬರ್ತಾ ಇದ್ದೇನೆ. ಆ ದತ್ತಾತ್ರೇಯ ಹೊಸಬಾಳೆಯ ಚಮಚಗಳು ಕೂಡ ಅದನ್ನೇ ಪುನರುಚ್ಚರಿಸುವ ಮೂಲಕ ತಮಗೆ ಬದುಕು ಕಟ್ಟಿಕೊಟ್ಟಿರ್ತಕ್ಕಂಥ ಮತ್ತು ತಮಗೆ ಸ್ಥಾನಮಾನಗಳನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಭಾರತದ ಸಂವಿಧಾನದ ಬಗ್ಗೆ ಅಪಚಾರ ಮಾತಾಡ್ತಾರಂದ್ರೆ ಇವರಿಗೆ ಸ್ವಲ್ಪ ಮನುಷ್ಯತ್ವನೇ ಇಲ್ವೇನೋ ಅಂತ ಪರಿಭಾವಿಸಿ ನಾನು ಇವತ್ತಿನ ದಿವಸ ಈ ಲೈವ್ ಬರುವ ಉದ್ದೇಶ ಹೊಂದಿದ್ದೇನೆ. ಸ್ನೇಹಿತರೆ, ವಿಶ್ವಸಂಸ್ಥೆಯಲ್ಲಿ 193 ರಾಷ್ಟ್ರಗಳಿವೆ. ಈ 193 ರಾಷ್ಟ್ರಗಳು ಕೂಡ ಇವತ್ತಿನ ದಿವಸ ಸಮಕಾಲೀನ ಸಂದರ್ಭದಲ್ಲಿ ಅಂದ್ರೆ 2016 ನಂತರ ಬಾಬಾ ಸಾಹೇಬ್ರ ವಿಚಾರಧಾರೆಗಳನ್ನು ಅವರ ಅಧ್ಯಯನ ಪೀಠಗಳು ಮಾಡೋದ್ರ ಮೂಲಕ ಅಲ್ಲಿ ಆಯಾ ದೇಶದ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮತ್ತು ಪದವೀಧರ ವಿದ್ಯಾರ್ಥಿಗಳಿಗೆ ಬಾಬಾ ಸಾಹೇಬ್ ವಿಚಾರಧಾರೆಗಳು ಅಂದರೆ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಬರೆದಿರ್ತಕ್ಕಂಥ 53 ವಿಷಯಗಳನ್ನು ಅವರಿಗೆ ಬೋಧನೆ ಮಾಡ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಚೈನಾದ ಶೆಂಜಾನ್ ಯೂನಿವರ್ಸಿಟಿ ಕೂಡ ಬಾಬಾ ಸಾಹೇಬ್ರ 23 ಸಂಪುಟಗಳನ್ನು ಅಂದರೆ ಇಂಗ್ಲಿಷ್ನಲ್ಲಿ ಇರ್ತಕ್ಕಂಥ 17 ಪಾರ್ಟ್ 3 ತನ ಇವನ್ನೆಲ್ಲ ಚೈನಾ ಭಾಷೆಗೆ ತರ್ಜುಮೆ ಮಾಡಿ ಅಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಾಬಾ ಸಾಹೇಬ್ ವಿಚಾರಧಾರೆಗಳನ್ನು ಅಧ್ಯಯನ ಮಾಡಿಸ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಜಪಾನ್ ಮತ್ತು ಚೈನಾ, ಥೈಲ್ಯಾಂಡ್ ಇತರ ದೇಶಗಳಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಹಂತದಿಂದಲೇ ಬಾಬಾ ಸಾಹೇಬ್ ವಿಚಾರಧಾರೆಗಳನ್ನು ಅವರು ಜೀವನ ಸಂಘರ್ಷವನ್ನು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡೋದರ ಜೊತೆಗೆ ಅವರಲ್ಲಿ ಸ್ಫೂರ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ದುರದೃಷ್ಟಕರ ಸಂಗತಿ ಅಂದರೆ ಜಾತಿವಾದಿ ಭಾರತದಲ್ಲಿ ಇವತ್ತಿನ ದಿವಸ ಜಾತಿವಾದಿ ಜನಾಂಗ ಮತ್ತು ಮನುವಾದಿ ಮಸ್ತಿಷ್ಕದ ಜನಾಂಗ ಮಾತಾಡ್ತಕ್ಕಂಥ ವಿಚಾರಗಳು ಬಾಬಾ ಸಾಹೇಬ್ ವಿಚಾರಧಾರೆಗಳೆಲ್ಲ. ಬಾಬಾ ಸಾಹೇಬರ ಜೀವನ ಸಂಘರ್ಷದ ಬಗ್ಗೆ ಮಾತಾಡೋದಿಲ್ಲ. ಬಾಬಾ ಸಾಹೇಬರ ಜೀವನ ಸಂಘರ್ಷದಲ್ಲಿ ಅಡೆತಡೆ ಆಗಿರ್ತಕ್ಕಂಥ ವಿಚಾರಧಾರೆಗಳು ಮತ್ತು ಜನಾಂಗದ ಬಗ್ಗೆ ಯಾರು ಕೂಡ ಮಾತಾಡ್ತಾರೆ. ಅವ್ರು ಏನ್ ಮಾತಾಡ್ತಾರೆ? ಬಾಬಾ ಸಾಹೇಬರ ವಿಚಾರಧಾರೆಯ ಮೇಲೆ ಒಂದು ಬಂದೂಕಿಟ್ಬಿಟ್ಟು ಯಾವುದೋ ಅನ್ಯ ಧರ್ಮೀಯರ ಬಗ್ಗೆ ಕುಚೋದ್ಯದ ಮಾತಾಡ್ತಕ್ಕಂಥ ಒಂದು ಕುತಂತ್ರ ಮತ್ತು ದುರ್ಬುದ್ಧಿಯನ್ನು ತೋರಿಸ್ತಾ ಇದ್ದಾರೆ. ಈ ಅವಿವೇಕಿಗಳಿಗೆ ಅಥವಾ ಭಾರತದ ಒಕ್ಕೂಟಕ್ಕೆ ಧಕ್ಕೆ ತರ್ತಕ್ಕಂಥ ಈ ಕೋಮುವಾದಿಗಳಿಗದಿಷ್ಟೇ 2014ರಿಂದ ಇಲ್ಲಿಯವರೆಗೆ ಸದನದ ಒಳಗಾಗಿರ್ಬೋದು, ಸದನದ ಹೊರಗಾಗಿರ್ಬೋದು, ಸಾರ್ವಜನಿಕ ಸಭೆಗಳಲ್ಲಿ ಆಗಿರ್ಬೋದು, ಈ ದತ್ತಾತ್ರೇಯ ಹೊಸಬಾಳೆ ಆಗಿರ್ಬೋದು, ಅವರ ಚೀಲಾಗಳು ಏನಾಗಿರ್ತಾರೆ, ಅವ್ರ ಚೀಲಾಗಳಾಗಿರ್ಬೋದು, ಎಂದಾದರೂ ಈ ದೇಶದಲ್ಲಿ ಇರ್ತಕ್ಕಂಥ ಶೈಕ್ಷಣಿಕ ವ್ಯವಸ್ಥೆಯ ಬಗ್ಗೆ, ಪ್ರಜೆಗಳ ಆರೋಗ್ಯದ ಬಗ್ಗೆ, ಯುವಕರ ನಿರುದ್ಯೋಗದ ಬಗ್ಗೆ, ಸಮಸ್ತ ನಾಗರಿಕರ ಹಸಿವು ಬಡತನದ ಬಗ್ಗೆ, ರೈತರ ತೊಂದರೆಗಳ ಬಗ್ಗೆ, ರೈತರ ಸಾವಿನ ಬಗ್ಗೆ, ಸಮಾಜದಲ್ಲಿ ನಡೀತಕ್ಕಂಥ ಕೊಲೆ ಸುಲಿಗೆಗಳ ಬಗ್ಗೆ ಎಂದಾದ್ರೂ ಕೂಡ ಸದನದ ಒಳಗಾಗಲಿ ಹೊರಗಾಗಲಿ ಮಾತಾಡೋದು ನೀವು ಕಂಡಿದ್ದೀರ? ಯಾರ್ದೋ ಮಕ್ಕಳನ್ನು ಯಾರೋ ಕೊಲೆ ಮಾಡಿದಾಗ ತಮ್ಮ ರಾಜಕೀಯ ತೆವಲಿಗಾಗಿ ಬಳಕೆ ಮಾಡ್ಕೊಳ್ತಕ್ಕಂಥ ಬಿಟ್ರೆ ವಾಸ್ತವಿಕವಾಗಿ ಈ ರಾಜ್ಯದ ಸಹಜೀವನ ಸಹಬಾಳ್ವೆಗೆ ಅದಕ್ಕಾಗಿ ಯಾರು ಕೂಡ ಮಾತಾಡಿರ್ತಕ್ಕಂಥ ಕಂಡಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ವಿಚಾರಧಾರೆಗೆ ಧಕ್ಕೆ ತರ್ತಕ್ಕಂಥದ್ದು ಮತ್ತು ಯಾವ ಸಂವಿಧಾನ ಇವರಿಗೆ ಮೌಲಿಕ ಅಧಿಕಾರ ಕೊಟ್ಟಿದೆಯೋ ಆ ಸಂವಿಧಾನದ ಬಗ್ಗೆ ಅವಿವೇಕಿ ತರ ಮಾತಾಡ್ತಕ್ಕಂಥನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸೊ ಅದಕ್ಕಾಗಿ ಈ ದತ್ತಾತ್ರೇಯ ಹೊಸಬಾಳೆಯವರಿಗೆ ಭಾರತದ ಸಂವಿಧಾನ ಪೀಠಿಕೆಯಲ್ಲಿ ಇರ್ತಕ್ಕಂಥ ಸೆಕ್ಯುಲರ್ ಮತ್ತು ಸೋಷಲಿಸ್ಟ್ ಅಂತಕ್ಕಂಥ ಪದ ತೆಗಿಬೇಕು ಅಂತ ಹೇಳಿದ್ರಲ್ಲ, ಮತ್ತೆ ಅವರ
ಅವನ ಅನುಯಾಯಿ ಯಾರು ದತ್ತಾತ್ರೇಯ ಹೊಸಬಾಳೆ ಅನುಯಾಯಿ ಏನ್ ಹೇಳಿದ್ರು, ಭಾರತದ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎಲ್ಲಾದರೂ ಕೂಡ ಜಾತ್ಯತೀತ ಮತ್ತು ಸಮಾಜವಾದಿ ಅಂತಕ್ಕಂಥ ಅಂಶಗಳು ಇದ್ದರೆ ಅದನ್ನು ತೋರಿಸ್ರಿ ಅಂತಕ್ಕಂಥ ಚಾಲೆಂಜ್ ಮಾಡಿದ್ರು. ಸ್ನೇಹಿತರೆ, ಭಾರತದ ಸಂವಿಧಾನದ ವಿಧಿ 19 ನನಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೊಟ್ಟಿದೆ, ಮಾತಾಡಲಿ. ಸಂವಿಧಾನದ ವಿಧಿ 51 ಹೆಚ್ಚು ವೈಜ್ಞಾನಿಕವಾಗಿರ್ತಕ್ಕಂಥ ವಿಷಯಗಳನ್ನು ಮಾತಾಡ್ತಕ್ಕಂಥದ್ದು, ಬರೀತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯವಾಗಿದೆ. ಸೊ ಸಂವಿಧಾನ ಕೊಟ್ಟಿರ್ತಕ್ಕಂಥ ಪ್ರದತ್ತವಾಗಿರ್ತಕ್ಕಂಥ ಅಧಿಕಾರವನ್ನು ಬಳಸಿಕೊಂಡು ನಾನು ಇವತ್ತಿನ ದಿವಸ ನಿಮ್ ಜೊತೆಗೆ 4 ವಿಷಯ ಹಂಚಿಕೊಳ್ತಾ ಇದ್ದೀನಿ. ಆ ಪೂರ್ವದಲ್ಲಿ ಈ ದತ್ತಾತ್ರೇಯ ಹೊಸಬಾಳೆಗೆ ಒಂದು ಝಟಕಿ ಕೊಟ್ಟು ನಾನು ವಿಷಯ ಪ್ರಸ್ತಾಪ ಮಾಡ್ತೀನಿ. ದಯವಿಟ್ಟು ಈ ವಿಷಯಗಳನ್ನು ನಾಡಿನಾದ್ಯಂತ ಪ್ರಜ್ಞಾವಂತ ಯುವಕರಿಗೆ ಮತ್ತು ಪ್ರಜ್ಞಾವಂತ ನಾಗರಿಕರಿಗೆ ಗಮನಕ್ಕೆ ತರಂತೆ ತಮ್ಮಲ್ಲಿ ವಿನಂತಿ ಮಾಡ್ಕೊಂಡು ನನ್ನ ಮಾತು ಮುಂದುವರಿಸ್ತೇನೆ. सूरज को क्या पता चांदनी क्या होती है, सूरज को क्या पता चांदनी क्या होती है, आसमान को क्या पता जमीन क्या होती है. जिंदगी भर भगवान के नाम पर, जिंदगी भर भगवान के नाम पर भीख मांग के खाने वालों को क्या पता भारत का संविधान क्या होती है, भारत का संविधान क्या होती है. ಇವತ್ತಿನ ದಿವಸ ಭಾರತದ ಸಂವಿಧಾನ ಮತ್ತು ಅದರ ಆಶಯಗಳಿಗೆ ಧಕ್ಕೆ ತರ್ತಕ್ಕಂಥ ಮಾತುಗಳನ್ನ ಆಡ್ತಕ್ಕಂಥವ್ರು ಈ RSS ಇರ್ತಕ್ಕಂಥ, ಅದು ಇಂಟರ್ಮೀಡಿಯೇಟ್ ಪಾಸ್ ಆಗಿರ್ತಕ್ಕಂಥವ್ರು. ಇವ್ರು ಯಾರು ಸಂವಿಧಾನ ತಜ್ಞರಲ್ಲ, ಇವ್ರು ಯಾರು ಕೂಡ ರಾಜಕೀಯ ತಜ್ಞರಲ್ಲ. ಇವರೆಲ್ಲರೂ ಕುಚೋದ್ಯದ ಮಾತಾಡ್ತಕ್ಕಂಥ ಕೋಮುವಾದಿ ವಿಷಬೀಜ ಬಿತ್ತತಕ್ಕಂಥ ಅವಿವೇಕಿಗಳು. ಇವರಷ್ಟೇ ಅಲ್ಲ ರೀ, ಒಂದ್ ವೇಳೆ ಇವ್ರ ಪೂರ್ವಜರು ಯಾರಾದ್ರೂ ಕೂಡ ಸಂವಿಧಾನ ತಜ್ಞರಾಗಿದ್ರು, ರಾಜಕೀಯ ತಜ್ಞರಾಗಿದ್ದರಂದ್ರೆ ಬಾಬಾ ಸಾಹೇಬರ ಕಾಲು ಬಿದ್ದು ಸಂವಿಧಾನ ರಚನೆ ಮಾಡಕ್ಕೆ ಕರ್ಕೊಂಡು ಬರ್ತಕ್ಕಂಥ ಅನಿವಾರ್ಯತೆ ಇರ್ತಿದ್ದಿಲ್ಲ. ಇವತ್ತು ಬಾಬಾ ಸಾಹೇಬರ ವಿಚಾರಧಾರೆಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಇವ್ರು ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಜನ ಜಾಗೃತರಾಗ್ತಾ ಇದ್ದಾರೆ. SC ST OBC ಜನಾಂಗ ಅಷ್ಟೇ ಅಲ್ಲ, ಇವತ್ತು ಅಲೆಮಾರಿ ಜನಾಂಗ ಕೂಡ ಜಾಗೃತರಾಗ್ತಾ ಇದ್ದಾರೆ. ಕಾರಣ ಏನಂದ್ರೆ ಬಾಬಾ ಸಾಹೇಬ್ರನ್ನ ಅಧ್ಯಯನ ಮಾಡ್ತಾ ಇದ್ದಾರೆ. ಸೊ ಆದ್ದರಿಂದ ಇವರಿಗೆ ಧಕ್ಕೆ ತರ್ತಕ್ಕಂಥ ಅವ್ರ ವಿಚಾರಧಾರೆಗಳಿಗೆ ಮತ್ತು ಅವರ ಮನುಷ್ಯ ಸಂಸ್ಕೃತಿಗೆ ಧಕ್ಕೆ ತರ್ತಕ್ಕಂಥ ಸಾಮಾಜಿಕ ವಾತಾವರಣ ನಿರ್ಮಾಣ ಆಗುತ್ತಲಿರುವ ಪ್ರಯುಕ್ತ ಜನರ ದೃಷ್ಟಿಯನ್ನು ಬೇರೆ ಕಡೆಗೆ ಬದಲಾಯಿಸಬೇಕು ಅನ್ನೋ ದೃಷ್ಟಿಕೋನದಿಂದ ಅವರು ಈ ರೀತಿ ಕುಚೋದ್ಯದ ಮಾತುಗಳನ್ನು ಆಡ್ತಾ ಇದ್ದಾರೆ. ಇನ್ನು ಸಂವಿಧಾನದಲ್ಲಿ ಜಾತ್ಯತೀತ ಮತ್ತು ಸಮಾಜವಾದದ ಆಶಯಗಳ ಅಂಶಗಳೇ ಇಲ್ಲ ಅಂತಕ್ಕಂಥ ಮಾತನ್ನು ಒಬ್ಬರು ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ತೀವಿ. ಒಂದು ಮಾತು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಒಂದ್ ವೇಳೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನ 395 ವಿಧಿಗಳ ಒಂದು ಅಂತರಾಳದಲ್ಲಿ ಜಾತ್ಯತೀತ ಮತ್ತು ಸಮಾಜವಾದಿ ಅಂಶಗಳ, ಉದ್ದೇಶಗಳ, ಆಶಯಗಳ ಒಳಗೊಂಡಿರ್ತಕ್ಕಂಥ ಅಂಶಗಳು ಸಂವಿಧಾನದಲ್ಲಿ ಸೇರಿಸಿದ್ದಿಲ್ಲ, ಬರ್ದಿದ್ದಿಲ್ಲ ಅಂದ್ರೆ ಇವತ್ತ ಶೂದ್ರ ಜನಾಂಗ ಏನಿದೆಯಲ್ಲೋ ಅವರೆಲ್ಲರೂ ಕೂಡ ಯಾವ್ದಾದ್ರ ಗೌಡ್ರ ಮನೆಯಲ್ಲಿ ಜೀತ ಮಾಡ್ತಾ ಇದ್ರು, ಎಮ್ಮೆ ಕಾಯ್ಬೇಕಾಗಿತ್ತು. ಇವತ್ತ ಶೂದ್ರೆಲ್ಲರೂ ಕೂಡ ಶಾಸಕರಾಗಿ, ಸಂಸದರಾಗಿ, ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನದಲ್ಲಿ ಸೇರಿಸಿರ್ತಕ್ಕಂಥ ಜಾತ್ಯತೀತ ಮತ್ತು ಸಮಾಜವಾದಿ ಅಂತಕ್ಕಂಥ ಆಶಯಗಳಿಂದ ಮಾತ್ರ ಅಂತಕ್ಕಂಥ ವಿಷಯ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಒಂದ್ ವೇಳೆ ಭಾರತದ ಸಂವಿಧಾನದಲ್ಲಿ ಜಾತ್ಯತೀತ ಮತ್ತು ಸಮಾಜವಾದದ ಆಶಯಗಳು ಇದ್ದಿದ್ದಿಲ್ಲ ಅಂದ್ರೆ ಏನಾಗ್ತಿತ್ತು ಅಂದ್ರೆ ಈ ಶೂದ್ರೆಲ್ಲರೂ ಕೂಡ ಬ್ರಾಹ್ಮಣರ ಗುಲಾಮರಾಗಿರ್ತಿದ್ರು. ಯಾರು? ಈ ದತ್ತಾತ್ರೇಯ ಹೊಸಬಾಳೆಯ ಮನೆಯಲ್ಲಿ ಜೀತಗಾರರಾಗಿರ್ಬೇಕಾಗಿತ್ತು. ಯಾಕೆ? ಅವರ ಧಾರ್ಮಿಕ ಗ್ರಂಥಗಳಲ್ಲಿ, ದತ್ತಾತ್ರೇಯ ಹೊಸಬಾಳೆಯ ಧಾರ್ಮಿಕ ಗ್ರಂಥಗಳಲ್ಲಿ ಈ ಶೂದ್ರರ ಬಗ್ಗೆ ಏನ್ ಬರ್ಕೊಂಡಿದ್ದಾರೆ ಅಂದ್ರೆ ದಾಸ್ಯಂ ಶೂದ್ರಂ ದ್ವಿಜನ್ಮನಾಮ, ಅಂದ್ರೆ ಶೂದ್ರೆಲ್ಲರೂ ಕೂಡ ಬ್ರಾಹ್ಮಣರ ಗುಲಾಮರು ಅಂತ. ಮತ್ತೆ ಇವ್ರ ಜೊತೆಗೆ ವರ್ತನೆ ಹೆಂಗಿರ್ಬೇಕು ಬ್ರಾಹ್ಮಣರು ಅಂದ್ರೆ ಅದಕ್ಕೆ ತುಳಸಿದಾಸನ ರಾಮಚರಿತ ಮಾನಸದ ಅಧ್ಯಾಯ 4ರಲ್ಲಿ ಸ್ಪಷ್ಟವಾಗಿ ಬರ್ಕೊಂಡು ಬಿಟ್ಟಿದ್ದಾರೆ. ಬ್ರಾಹ್ಮಣರು ಏನಂತ ಬರೆದಿದ್ದಾರೆ? ಢೋಲ್ ಗವಾರ್ ಶೂದ್ರ ಪಶು ನಾರಿ ಸಕಲ ತಾಡನಕ್ಕೆ ಅಧಿಕಾರಿ. ಢೋಲ್ ಗವಾರ್ ಶೂದ್ರ ನಾರಿ ಸಕಲ ತಾಡನಕ್ಕೆ ಅಧಿಕಾರಿ. ಇವರೆಲ್ಲರೂ ಕೂಡ ಹೊಡಿಬೇಕು ಇವರಿಗೆ ಅಂತಕ್ಕಂಥ ಅಂಶಗಳನ್ನು ಅವರ ಮನುಶಾಸ್ತ್ರದಲ್ಲಿ ಸೇರಿಸಿಕೊಂಡಿದ್ದಾರೆ. ಸೊ ಅದಕ್ಕಾಗಿ ಈ 1927 ಡಿಸೆಂಬರ್ 25ನೇ ತಾರೀಕು ದಿವಸ ಈ ಮನು ಸಂವಿಧಾನಕ್ಕೆ ಹೆಡೆಮುರುಗಿ ಕಟ್ಟಿ ಅದನ್ನು ಸುಡೋದ್ರ ಮೂಲಕ ಸಮಾನತೆಯನ್ನು ಸಾರ್ತಕ್ಕಂಥ ಸಾರ್ವಭೌಮ ಜಾತ್ಯತೀತ ಸಮಾಜವಾದಿ ಪ್ರಜಾಸತ್ತಾತ್ಮಕ ಆಶಯಗಳಿರ್ತಕ್ಕಂಥ ಸಂವಿಧಾನವನ್ನು
ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತಕ್ಕೆ ಕೊಟ್ಟರು. ಅದರ ಋಣದಲ್ಲಿ ಅಂದ್ರೆ ಭಾರತದ ಸಂವಿಧಾನ ಋಣದಲ್ಲಿ ಮತ್ತು ಬಾಬಾ ಸಾಹೇಬರ ಋಣದಲ್ಲಿ ಇರ್ತಕ್ಕಂಥ ಈ ಒಬಿಸಿ ಜನಾಂಗ ಅಥವಾ ಒಬಿಸಿ ನಾಯಕರು ಮರಿಬಾರ್ದು ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರ ಗಮನಕ್ಕೆ ತರ್ತಾ ಇದೆ. ಅದಷ್ಟೇ ಅಲ್ಲದೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ಹೇಳ್ತೀನಿ. ಭಾರತದ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಜಾತ್ಯತೀತ ಮತ್ತು ಸಮಾಜವಾದ ಹೋಗಿದ್ದಾರೆ. ಈ ಹಿಂದುಳಿದ ವರ್ಗದ ಜನಾಂಗ ಅಂತ ಇವತ್ತು ಕರಿತೀವಲ್ಲೋ, ಇವರೆಲ್ಲರೂ ಕೂಡ ಯಾರು ಗೌಡ್ರ ಮನೆಯಲ್ಲೋ ಅಥವಾ ಮನೆಯಲ್ಲೋ ಮನೆಯಲ್ಲೋ ಜೀತ ಮಾಡಬೇಕಾಗಿತ್ತು. ಯಾಕೆ? ಋಗ್ವೇದ 10ನೇ ಮಂಡಲದ 90ನೇ ಸೂಕ್ತದ 12ನೇ ಶ್ಲೋಕದಲ್ಲಿ ಈ ಶೂದ್ರನ ಇವತ್ತೇನು ಕರಿತೇವಲ್ಲ ನಾವು ಶೂದ್ರ ಅಥವಾ ಹಿಂದುಳಿದ ವರ್ಗ ಅಂತ, ಇವರೆಲ್ಲರನ್ನು ಕೂಡ ವರ್ಣಾಶ್ರಮ ಪದ್ಧತಿಯ ವಿಷವರ್ತುಲದಲ್ಲಿ ಸಿಲುಕಿಸಿ 4ನೇ ವರ್ಣದವರನ್ನಾಗಿ ಮಾಡಿದ್ರು. ವರ್ತುಲದಲ್ಲಿ ಸಿಲುಕಿ ಗಿರಿಕಿ ಹೊಡಿತಾ ಇದ್ರಲ್ಲ, ಈ ಗಿರಿಕಿ ಹೊಡಿತಕ್ಕಂಥ ಜನಾಂಗಕ್ಕೆ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 1948ರಲ್ಲಿ ಆಗಿನ ಕರಡು ರಚನಾ ಸಮಿತಿಯ ವಿಧಿ 10(3) ಇವರೆಲ್ಲರನ್ನು ಒಂದು ಕಡೆಗೆ ಸೇರಿಸಿಟ್ರು. ತದನಂತರ 1949 ನವೆಂಬರ್ 26ರಲ್ಲಿ ಸಂವಿಧಾನ ಜಾರಿಗೆ ಬರತಕ್ಕಂತಹ ಸಂದರ್ಭದಲ್ಲಿ ಈ ಎಲ್ಲಾ ಜನಾಂಗವನ್ನು ಅಂದ್ರೆ ಈ ಶೂದ್ರ ಏನಿದ್ರಲ್ಲೋ ಶೂದ್ರೆಲ್ಲರೂ ಕೂಡ ಒಂದು ಶೆಡ್ಯೂಲ್ ನಡಿ ತಂದುಬಿಟ್ಟು ಇವರೆಲ್ಲರೂ ಕೂಡ ಸಂವಿಧಾನದ ವಿಧಿ 16(4) ಅದರ್ ಬ್ಯಾಕ್ವರ್ಡ್ ಆಫ್ ಸಿಟಿಜನ್ ಅಂದ್ರೆ ಒಬಿಸಿ ಅಂತಕ್ಕಂಥ ಒಂದು ಗ್ರೂಪ್ ಅನ್ನು ಮಾಡಿ ಇವರಿಗೆ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕುಗಳನ್ನು ಕಲ್ಪಿಸಿಕೊಟ್ಟಿದ್ರು. ಒಂದು ವೇಳೆ ಭಾರತದ ಸಂವಿಧಾನದಲ್ಲಿ ಇದು ಜಾತ್ಯತೀತತೆ ಮತ್ತು ಸಮಾಜವಾದ ಇದ್ದಿದ್ದಿಲ್ಲಂದ್ರೆ ಇವರೆಲ್ಲರೂ ಕೂಡ ಅಂದ್ರೆ ಇವತ್ತಿನ ಹಿಂದುಳಿದ ವರ್ಗದ ಜನಾಂಗ ಗೌಡ್ರ ಮನೆಯಲ್ಲಿ ಬ್ರಾಹ್ಮಣರ ಮನೆಯಲ್ಲಿ ಜೀತಗಾರರಿಗೆ ಮಾಡಬೇಕಾಗಿತ್ತು. ಸೊ ಅದಕ್ಕಾಗಿ ಈ ಹಿಂದುಳಿದ ವರ್ಗದ ನಾಯಕರಿಗೆ ಹೇಳ್ತಾ ಇದ್ದೀನಿ, ಅದು ವಿನಮ್ರ ಪೂರ್ವಕವಾಗಿ, ಸ್ನೇಹಿತರೆ, ಇವತ್ತು ನೀವು ಎದೆ ಒಬ್ಬಿಸಿ ತಿರುಗಾಡ್ತಾ ಇದ್ದೀರಂದ್ರೆ ಅದಕ್ಕೆ ಭಾರತದ ಸಂವಿಧಾನದ ಆಶಯಗಳಾಗಿರ್ತಕ್ಕಂಥ ಜಾತ್ಯತೀತ ಮತ್ತು ಸಮಾಜವಾದವೇ ಕಾರಣ, ಬೇರೆ ಅಲ್ಲ ಅಂತಕ್ಕಂಥ ಮಾತನ್ನು ಗಮನಕ್ಕೆ ತರ್ತಾ ಇನ್ನು ಮುಖ್ಯವಾಗಿರ್ತಕ್ಕಂಥ ವಿಷಯ ಏನು, ಭಾರತದ ಸಂವಿಧಾನ ಇದಕ್ಕೆ ಇಂದಿರಾ ಗಾಂಧೀಜಿಯವರು ತಿದ್ದುಪಡಿ ಮಾಡಿ ಸಂವಿಧಾನದ ಪೀಠಿಕೆಯಲ್ಲಿ ಇರದೇ ಇರತಕ್ಕಂಥ ಏನು ಸೋಷಲಿಸ್ಟ್ ಮತ್ತು ಸೆಕ್ಯುಲರ್ ಅಂತಕ್ಕಂಥ ಪದಗಳನ್ನು ಸೇರಿಸಿದ್ರು ಅಂತ. ಸ್ನೇಹಿತರೆ, ನಿಮ್ಗೆ ನಾನು ಯಾವುದೇ ಪಕ್ಷಕ್ಕೆ ಸಂಬಂಧಪಟ್ಟವಲ್ಲ, ಯಾರನ್ನು ಓಲೈಕೆ ಮಾಡ್ತಾ ಇಲ್ಲ. ವಾಸ್ತವಿಕ ಸ್ಥಿತಿಯನ್ನು ಒಬ್ಬ ಲಾ ವಿದ್ಯಾರ್ಥಿಯಾಗಿ, ಒಬ್ಬ ರಾಜ್ಯಶಾಸ್ತ್ರದ ವಿದ್ಯಾರ್ಥಿಯಾಗಿ, ಒಬ್ಬ ಚರಿತ್ರೆ ವಿದ್ಯಾರ್ಥಿಯಾಗಿ ನಿಮ್ಮ ಗಮನಕ್ಕೆ ಒಂದು 4 ಅಂಶಗಳು ಕೊಡ್ತೀನಿ. 1976ರಲ್ಲಿ ಶ್ರೀಮತಿ ಇಂದಿರಾ ಗಾಂಧೀಜಿಯವರು ಸಂವಿಧಾನಕ್ಕೆ 42ನೇ ತಿದ್ದುಪಡಿ ತರುವುದರ ಮೂಲಕ ಭಾರತದ ಸಂವಿಧಾನದ ಆಶಯಗಳೇನಿದ್ವಲ್ಲ ಅವು ಯಾವ್ಯಾವ ಅಂತಕ್ಕಂಥ ಒಂದು 8 ಎಕ್ಸಾಂಪಲ್ ಕೊಡ್ತೀನಿ. ಆರ್ಟಿಕಲ್ 14ರಿಂದ 51 ಸಂವಿಧಾನದ ಏನು ಆಶಯಗಳಿದ್ವಲ್ಲೋ ಯಾವು ಜಾತ್ಯತೀತತೆ ಮತ್ತು ಸಮಾಜವಾದ, ಆ ಆಶಯಗಳನ್ನು ಫಿಲ್ಟರ್ ಮಾಡಿ ತಂದು ಸಂವಿಧಾನದ ಪೀಠಿಕೆಯಲ್ಲಿ ಇಟ್ಟಿರ್ತಕ್ಕಂಥದ್ದು. ಅವೇನು ಹೊಸ ಪದಗಳಲ್ಲ. ಯಾಕೆ ತಂದಿಟ್ರಂದ್ರೆ ಇಂಥ ಇಂಟರ್ಮೀಡಿಯೇಟ್ ಪಾಸ್ ಆಗಿರ್ತಕ್ಕಂಥ ದತ್ತಾತ್ರೇಯ ಹೊಸಬಾಳೆ ಅಂತವರಿಗೆ ಸಂವಿಧಾನದ ಆಶಯಗಳ ಬಗ್ಗೆ ರಾಂಗ್ ಇಂಟರ್ಪ್ರಿಟೇಷನ್ ಮಾಡಬಾರದು, ಅದಕ್ಕಾಗಿ ಅವೆರಡನ್ನು ತಂದ್ಬಿಟ್ರು. ಒಂದ್ ವೇಳೆ ಇದು ತಪ್ಪಿತ್ತು ಅಂದ್ರೆ 1973ರಲ್ಲಿ ಕೇಶವಾನಂದ ಭಾರತೀಯ ತೀರ್ಪಿನಲ್ಲಿ ಅನ್ವಯ ಅದರ ವಿರುದ್ಧವಾಗಿ ಏನಾದ್ರೂ ಈ ಪದಗಳು ಸೇರಿಸಿದ್ದು ಇಂದಿರಾ ಗಾಂಧೀಜಿಯವರಂದ್ರೆ 2024ರಲ್ಲಿ ಈ ದತ್ತಾತ್ರೇಯ ಹೊಸಬಾಳೆಯವರ ಟೀಮ್ನವರೇನು ಜಾತ್ಯತೀತ ಮತ್ತು ಸಮಾಜವಾದ ಈ ಪದಗಳ ಕಿತ್ತೆ ಹಾಕುವ ಸಲುವಾಗಿ ಏನಾದರೂ ಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಮಾಡಿದ್ರು. ಆ ಕೇಸ್ ಯಾಕೆ ಬಿದ್ದೋಯ್ತು ಅಂದ್ರೆ ಸಂವಿಧಾನದ ಆಶಯಗಳ ಬಗ್ಗೆ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಗೊತ್ತಿದೆ, ಆ ಸಂವಿಧಾನದ ಆಶಯಗಳನ್ನು ಪೀಠಿಕೆಯಲ್ಲಿ ತಂದಿಟ್ಟಿರ್ತಕ್ಕಂಥದ್ದು ಪ್ರಮಾದವಲ್ಲ, ಅಪರಾಧವಲ್ಲ ಅಂತ. ಒಂದ್ ವೇಳೆ ಅದು ಪ್ರಮಾದವಾಗಿದ್ದಂದ್ರೆ, ಒಂದ್ ವೇಳೆ ಕೇಶವಾನಂದ ಭಾರತಿಯವರ
ವರ್ಸಸ್ ಪ್ರಧಾನಮಂತ್ರಿ ಕೇಸ್ 1973 ಏಪ್ರಿಲ್ 20ನೇ ತಾರೀಕು ದಿವಸ ಏನು ಜಜ್ಮೆಂಟ್ ಆಯಿತು, ಅದರ ವಿರುದ್ಧವಾಗಿ ಇವು ಶಬ್ದಗಳಿದ್ದು ಅಂದ್ರೆ ನೀವು 2024ರಲ್ಲಿ ಪಿಟಿಷನ್ ಫೈಲ್ ಮಾಡಿದಾಗ ಅವೆರಡು ಸುಪ್ರೀಂ ಕೋರ್ಟ್ ರದ್ದುಪಡಿಸಿತ್ತು. ಹಾಗೆ ಮಾಡಲಿಲ್ಲ. ಇದರ ಅರ್ಥ ಗೌರವಾನ್ವಿತ ಘನತವಿತ್ತ ನ್ಯಾಯಾಧೀಶರಿಗೆ ಭಾರತದ ಸಂವಿಧಾನದ ಆಶಯಗಳ ಬಗ್ಗೆ ಆಳವಾದ ಅಧ್ಯಯನ ಇದೆ, ಆಳವಾಗಿ ಅವ್ರಿಗೆ ಗೊತ್ತಿದೆ. ಆ ಹಿನ್ನೆಲೆಯಲ್ಲಿ ಒಳಗಿರ್ತಕ್ಕಂಥವನ್ನು ಪರಿವಿಡಿಯಲ್ಲಿ ಅಥವಾ ಪೀಠಿಕೆಯಲ್ಲಿ ತಂದಿರತಕ್ಕಂಥ ಪ್ರಮಾದ ಅಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕಾಗಿ ಮಾನ್ಯ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಸಲ್ಯೂಟ್ ಹೇಳ್ತೀನಿ. ನಿಮಗೆ ಅದು ಎಚ್ಚರಿಕೆ ಗಂಟೆ ಅಂತಕ್ಕಂಥ ಕೂಡ ನಿಮ್ಗೆ ಗಮನಕ್ಕೆ ತರ್ತದೆ. ಇನ್ನು 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ತಂದಿರತಕ್ಕಂಥ ಮೂಲ ಕಾರಣ ಏನು ಸ್ನೇಹಿತರೆ, ನಿಮ್ಗೆಲ್ಲರೂ ಕೂಡ ಒಂದು ಮಾತು ಹೇಳ್ತೀನಿ. RSS ಆಗಿರ್ಬೋದು, RSS ದಲಾಲರಾಗಿರ್ಬೋದು, ಅಥವಾ ನಮ್ಮ ಸಮಾಜದಿಂದ ಅಲ್ಲಿ ಹೋಗಿ ಬಾಗಿಲು ಕಾಯ್ತಕ್ಕಂಥ ಗುಲಾಮರಾಗಿರ್ಬೋದು, ಅವ್ರು ಯಾವತ್ತೂ ಕೂಡ ಬಾಬಾ ಸಾಹೇಬ್ರ ವಿಚಾರಧಾರೆ ಮತ್ತು ಸಂವಿಧಾನದ ಆಶಯಗಳ ಬಗ್ಗೆ ಭಾಗಶಃ ಮಾತ್ರ ಮಾತಾಡ್ತಾರೆ, ಇನ್ನು ಭಾಗಶಃ ಮಾತಾಡೋದಿಲ್ಲ. ಆ ಉಳಿದಿರ್ತಕ್ಕಂಥ ಭಾಗಶಃ ಮಾತಾಡ್ತಕ್ಕಂಥ ಸಾಮಾಜಿಕ ಜವಾಬ್ದಾರಿ ಯಾರಿಗಿದೆ ಅಂದ್ರೆ ನನ್ನಂತವ್ರಿಗೆ, ನಿಮ್ಮಂತವ್ರಿಗೆ ಇದೆ. ಅದಕ್ಕೆ ನಾವು ಮಾತಾಡಲೇಬೇಕು. ಅದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕು ಇದೆ. ಇನ್ನು 1976ರಲ್ಲಿ ಸಂವಿಧಾನಕ್ಕೆ 42ನೇ ತಿದ್ದುಪಡಿ ಯಾಕೆ ಮಾಡಿದ್ರಿ ಇಂದಾಗ ಗಾಂಧಿ ಅಂದ್ರೆ, ಭೀಕರ ಬರಗಾಲದಿಂದ ತತ್ತರಿಸಿ ಹೋಗಿರ್ತಕ್ಕಂಥ ಈ ದೇಶದ ಮೂಲ ಭಾರತೀಯರು ಅಂದ್ರೆ ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಆಫ್ ಸಿಟಿಜನ್ಸ್ ಆಗಿರ್ಬೋದು, ರೈತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಅವರು ಹಸಿವು ಮತ್ತು ಬಡತನದಿಂದ ತತ್ತರಿಸಿ ಹೋಗ್ತಾ ಇದ್ರು. ಆಗ ಇಂದಿರಾ ಗಾಂಧೀಜಿಯವರು ಈ ಸಮಾಜವಾದಿ ಮತ್ತು ಜಾತ್ಯತೀತ ಪದವನ್ನು ಸೇರಿಸುವುದರ ಜೊತೆಗೆ ಉಳುವವನಿಗೆ ಭೂಮಿಯನ್ನು ಕೊಡತಕ್ಕಂಥ ಕಾನೂನು ಮಾಡಿ ಈ ಬಂಡವಾಳಶಾಹಿಗಳ ಮತ್ತು ಬ್ರಾಹ್ಮಣಶಾಹಿಗಳ ಬೆನ್ನನ್ನು ಮುರಿದ್ರು. ಅದಕ್ಕಾಗಿ ಇವತ್ತಿಗೂ ಕೂಡ ಇಂದಿರಾ ಗಾಂಧೀಜಿಯವರಿಗೆ ಅವರು ವಿರೋಧ ಮಾಡ್ತಕ್ಕಂಥದ್ದು ನಾವು ಕಾಣ್ತೀವಿ. ಇನ್ನ ಭಾರತದ ಸಂವಿಧಾನ ಈ ಜಾತ್ಯತೀತ ಮತ್ತು ಸಮಾಜವಾದಿ ಇವೆರಡೂ ಕೂಡ ಇದರ ಆಶಯಗಳನ್ನು ಅರಿತುಕೊಂಡಿರ್ತಕ್ಕಂಥ ಇಂದಿರಾ ಗಾಂಧೀಜಿಯವರು ಸಂವಿಧಾನ ಪೀಠಿಕೆಯಲ್ಲಿ ಇವೆರಡು ಪದವನ್ನು ಸೇರಿಸಿದರು. ಇದರ ಮೂಲ ಉದ್ದೇಶ ಏನಾಗಿತ್ತು? ಅವರು ಸ್ಪಷ್ಟವಾಗಿ ಸಂವಿಧಾನ ಪೀಠಿಕೆಯಲ್ಲಿ ಇವೆರಡು ಏನು ಜಾತ್ಯತೀತ ಮತ್ತು ಸಮಾಜವಾದಿ ಅಂತಕ್ಕಂಥದ್ದು ಸೇರಿಸುವ ಪೂರ್ವದಲ್ಲಿ ಅದರ ಆಶಯಗಳ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿರ್ತಕ್ಕಂಥ ನಾವು ಗಮನಿಸಬಹುದಾಗಿದೆ. ಗೌರವಾನ್ವಿತ ಇಂದಿರಾ ಗಾಂಧೀಜಿಯವರ ಬಗ್ಗೆ ಗೌರವಾನ್ವಿತ ಇಂದಿರಾ ಗಾಂಧೀಜಿಯವರು ಸಂವಿಧಾನದ ಆಶಯಗಳನ್ನು ಪೀಠಿಕೆಯಲ್ಲಿ ತರುವ ಪೂರ್ವದಲ್ಲಿ ಹೇಳ್ತಾರೆ, ಭಾರತವನ್ನು ಕಲ್ಯಾಣ ರಾಷ್ಟ್ರವನ್ನಾಗಿ ಮಾಡುವುದು ಉದ್ದೇಶ ಏನಿದೆ ಅಂದ್ರೆ ಭಾರತವನ್ನು ವೆಲ್ಫೇರ್ ಸ್ಟೇಟ್ ಮಾಡ್ತಕ್ಕಂಥದ್ದು, ಜೊತೆಗೆ ಸಮಾಜದಲ್ಲಿ ಆರ್ಥಿಕ ಸಮಾನತೆಯನ್ನು ತರ್ತಕ್ಕಂಥದ್ದು, ಸಾಮಾಜಿಕ ಸಮಾನತೆಯನ್ನು ತರ್ತಕ್ಕಂಥದ್ದು. ಅದಷ್ಟೇ ಅಲ್ಲ, ಧಾರ್ಮಿಕ ತಟಸ್ಥತೆಯನ್ನು ಅಂದ್ರೆ ಜಾತ್ಯತೀತತೆಯನ್ನು ಖಾಯಂಗೊಳಿಸುವ ಸಲುವಾಗಿ ನಾನು ಈ ಜಾತ್ಯತೀತ ಮತ್ತು ಸಮಾಜವಾದಿ ಪದಗಳನ್ನು ಭಾರತದ ಸಂವಿಧಾನ ಪೀಠಿಕೆಯಲ್ಲಿ ತಂದು ಸೇರಿಸ್ತಾ ಇದ್ದೇನೆ, ತಂದು ಅದನ್ನು ಹೊರಗಡೆ ಇಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನೋದು. ಜಾತ್ಯತೀತ ಅಂದ್ರೆ ಇದು ಭಾರತ ಯಾವುದೇ ಜಾತಿ ಧರ್ಮಕ್ಕೆ ಸಂಬಂಧಪಡದೆ ಇರ್ತಕ್ಕಂಥ ಎಲ್ಲರ ದೇಶ ಅಂತಕ್ಕಂಥ ಅಂಶವನ್ನು ಎಲ್ಲಾ ಜನರಿಗೆ ಗೊತ್ತಾಗಿರ್ಬೇಕು. ಮತ್ತು ಬಾಬಾ ಸಾಹೇಬರ ಆಶಯ ಆಗಿರ್ತಕ್ಕಂಥ ಏನು ಭೂಮಿಯ ರಾಷ್ಟ್ರೀಕರಣ, ಶಿಕ್ಷಣದ ರಾಷ್ಟ್ರೀಕರಣ, ವೈದ್ಯಕೀಯ ರಾಷ್ಟ್ರೀಕರಣ ಏನಿತ್ತಲ್ಲೋ ಆರ್ಥಿಕ ಸಮಾನತೆ ಎಲ್ಲರಲ್ಲೂ ತರಬೇಕಾಗಿತ್ತು. ಅದಕ್ಕಾಗಿ ಇಂದಿರಾ ಗಾಂಧೀಜಿಯವರು ಏನ್ ಮಾಡಿದ್ರು, ಉಳುವವನಿಗೆ ಭೂಮಿ ಒಡೆ ಅಂತಕ್ಕಂಥ ಕಾನೂನು ತಂದು ಅವರು ಸಂವಿಧಾನದ ಆಶಯಗಳಿಗೆ ಧಕ್ಕೆ ಆಗದ ಹಾಗೆ ಆ ಎರಡು ಅಂಶಗಳನ್ನು ಸಂವಿಧಾನದ ಪೀಠಿಕೆಯಲ್ಲಿ ತಂದರು. ಏನು ಮುಖ್ಯವಾಗಿರ್ತಕ್ಕಂಥ ವಿಷಯ ಹೇಳ್ತಾರೆ, ಏನು ಜಾತ್ಯತೀತತೆ ಮತ್ತು ಸಮಾಜವಾದ ಯಾಕೆ ಸೇರಿಸಿನಂದ್ರೆ, ಭಾರತ ಇಷ್ಟು ದಿವಸ ಏನಿತ್ತಂದ್ರೆ ಯುನಿಟಿ ಆಫ್ ನೇಷನ್ ಇತ್ತು. ಭಾರತ ಯುನಿಟಿ ಆಫ್ ನೇಷನ್ ಇತ್ತು. ಇದನ್ನು ಸರಿಪಡಿಸಿ ನಾನೇನ್ ಮಾಡಿ ಅಂದ್ರೆ ಯುನಿಟಿ ಅಂಡ್ ಇಂಟಿಗ್ರಿಟಿ ಆಫ್ ದಿ ನೇಷನ್, ಯುನಿಟಿ ಅಂಡ್ ಇಂಟಿಗ್ರೇಷನ್ ಆಫ್ ದಿ ನೇಷನ್ ಅಂದ್ರೆ ರಾಷ್ಟ್ರದ ಐಕ್ಯತೆ ಎಂಬುದನ್ನು ನಾನು ಅದನ್ನು ಸ್ವಲ್ಪ ಸರಿಪಡಿಸಿ ರಾಷ್ಟ್ರದ ಐಕ್ಯತೆ ಮತ್ತು ಅಖಂಡತೆ ಸಲುವಾಗಿ ಜಾತ್ಯತೀತ ಮತ್ತು ಸಮಾಜವಾದಿ ಪದಗಳನ್ನು ನಾನು ಸೇರಿಸಿದಂತಕ್ಕಂಥ ವಿಷಯವನ್ನು ಸ್ಪಷ್ಟವಾಗಿ ಇಂದಿರಾ ಗಾಂಧೀಜಿಯವರು ಹೇಳಿದ್ದಾರೆ. ಸೊ ಇದರಲ್ಲಿ ಈ ಆಶಯ ಸೇರಿಸುವುದರಿಂದ ಯಾವ ಪ್ರಮಾದವಾಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ. ಆದರೆ ಮೊನ್ನೆ ಒಬ್ರು ಹೇಳಿದ್ರು, ರಾಜಕೀಯ ಧುರೀಣರು ಏನಂತ ಹೇಳಿದ್ರು, ಇಲ್ಲ ಭಾರತದ ಸಂವಿಧಾನದ ಪೀಠಿಕೆಯಲ್ಲಿ ನೋಡು ಆಶಯಗಳ ಬಗ್ಗೆ ಅರಿವಿರದೇ ಇರತಕ್ಕಂಥ ಒಬ್ಬ ರಾಜಕೀಯ ಧುರೀಣರು ಭಾರತದ ಸಂವಿಧಾನದಲ್ಲಿ ಜಾತ್ಯತೀತ ಮತ್ತು ಸಮಾಜವಾದ ಸೇರಿಸಿದ್ರ ಪರವಾಗಿ ಸನಾತನ ಧರ್ಮದ ಆತ್ಮಕ್ಕೆ
ಧಕ್ಕೆ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನೋದು ಸನಾತನ ಧರ್ಮದ ಆತ್ಮಕ್ಕೆ. ಸನಾತನ ಧರ್ಮದ ಆತ್ಮ ಯಾವುದು? ವರ್ಣಾಶ್ರಮ ಪದ್ಧತಿ. ವರ್ಣಾಶ್ರಮ ಪದ್ಧತಿ ಅಂದ್ರೇನು? ಭಾರತದ ಮೂಲ ಭಾರತೀಯರನ್ನು ಚಾತುರ್ವರ್ಣ ಪದ್ಧತಿಯ ವಿಷವರ್ತುಲದಲ್ಲಿ ಸಿಲುಕಿಸಿ 3% ಇರತಕ್ಕಂಥ ಜನಾಂಗ ಆಳಲು ಮಾಡಿಕೊಂಡಿರ್ತಕ್ಕಂಥ ವ್ಯವಸ್ಥಿತವಾಗಿರ್ತಕ್ಕಂಥ ಷಡ್ಯಂತ್ರವೇ ವರ್ಣಾಶ್ರಮ ಪದ್ಧತಿ. ಇದೇ ಸನಾತನ ಧರ್ಮದ ಮೂಲ ಆಶಯ. ಈ ಚಾತುರ್ವರ್ಣ ಪದ್ಧತಿಯ ಆತ್ಮ ಯಾವುದಾದ್ರಿದ್ರೆ ಅದು ಜಾತೀಯತೆ. ಎಲ್ಲಿವರೆಗೆ ಜಾತೀಯತೆ ಇರುತ್ತದೆಯೋ ಅಲ್ಲಿವರೆಗೆ ಸನಾತನ ಧರ್ಮ ಶಾಶ್ವತವಾಗಿ ನಿಲ್ಲುತ್ತದೆ. ಅದಕ್ಕಾಗಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಅನಿಲೇಷನ್ ಆಫ್ ಕಾಸ್ಟ್ ಅಂದ್ರೆ ಜಾತಿಯ ವಿನಾಶ ಮಾಡಲೇಬೇಕು ಅಂತ. ಎಲ್ಲಿವರೆಗೆ ಜಾತೀಯತೆ ಇರುತ್ತದೋ ಅಲ್ಲಿವರೆಗೆ ಸನಾತನ ಧರ್ಮ ಇರುತ್ತದೆ. ಎಲ್ಲಿಯವರೆಗೆ ಸನಾತನ ಧರ್ಮ ಜೀವಂತ ಉಚ್ಚರಾಯ ಸ್ಥಿತಿಯಲ್ಲಿ ಇರುತ್ತದೋ ಅಲ್ಲಿಯವರೆಗೆ ಅಸ್ಪೃಶ್ಯತೆ ಇರುತ್ತದೆ. ಅಸ್ಪೃಶ್ಯತೆ ಅಂದರೆ ಬೇರೆ ಏನೂ ಅಲ್ಲ, ಅಧಿಕಾರಹೀನತೆಯ ಅಸ್ಪೃಶ್ಯತೆ. ನಿಮ್ಮಿಂದ ಅಧಿಕಾರವನ್ನು ಕಿತ್ಕೊಳ್ತಕ್ಕಂಥದ್ದೇ ಅಸ್ಪೃಶ್ಯತೆ. ಈ 3 ಅಂಶಗಳು ಸನಾತನ ಧರ್ಮದ ಮೂಲ ಸಿದ್ಧಾಂತಗಳು. ಈ ಮೂಲ ಸಿದ್ಧಾಂತಗಳಿಗೆ ಧಕ್ಕೆ ತರ್ತಕ್ಕಂಥ ಅಥವಾ ಈ ಮೂಲ ಸಿದ್ಧಾಂತಗಳಿಗೆ ಬ್ರೇಕ್ ಹಾಕ್ತಕ್ಕಂಥ ಅಂಶ ಯಾವುದಂದ್ರೆ ಜಾತ್ಯತೀತ ಮತ್ತು ಸಮಾಜವಾದಿ. ಅದಕ್ಕಾಗಿ ಜಾತಿವಾದಿ ಜನಾಂಗ ಏನು ಪ್ರತಿಪಾದನೆ ಮಾಡ್ತಾರೆ ಅಂದ್ರೆ ಈ ಜಾತ್ಯತೀತ ಮತ್ತು ಸಮಾಜವಾದಿ ಪದ ಇದು ತೆಗಿಬೇಕು ಅಂತಕ್ಕಂಥದ್ದು. ದುರದೃಷ್ಟಕರ ಸಂಗತಿ ಏನಂದ್ರೆ, ದುಃಖದ ಸಂಗತಿ ಏನಂದ್ರೆ, ಈ ಜಾತೀಯತೆ ವಿಷವರ್ತುಲದ ಸಿಲುಕಿ ಗಿರಿಕಿ ಹೊಡಿತಕ್ಕಂಥ ದಲಿತರಾಗಿರ್ಬೋದು ಅಥವಾ ಅಸ್ಪೃಶ್ಯರಾಗಿರ್ಬೋದು ಶೂದ್ರರಾಗಿರ್ಬೋದು ಅವರು ಕೂಡ ಈ RSS ನ ದಲಾಲ ಜೊತೆಗೆ ಚಪ್ಪಾಳೆ ಹಾಕ್ತಕ್ಕಂಥ ನೋಡಿದ್ರೆ ದೊಡ್ಡ ದುಃಖ ಆಗ್ತದೆ ಅಂತಕ್ಕಂಥ ಮಾತನ್ನ ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ. ಇನ್ನ ಸಂವಿಧಾನ ಆಶಯಗಳಲ್ಲಿ ಜಾತ್ಯತೀತ ಸಮಾಜವಾದಿ ಎಲ್ಲಿದೆ ಅಂತ ಉದಾಹರಣೆ ಕೊಡುವ ಪೂರ್ವದಲ್ಲಿ 2 ಪ್ರಶ್ನೆ ಕೇಳ್ತೀನಿ. ಯಾರಿಗೆ? ದತ್ತಾತ್ರೇಯ ಹೊಸಬಾಳೆಗೆ ಮತ್ತು ಅವನ ಚಮಚಗಳಿಗೆ 2 ಪ್ರಶ್ನೆ ಕೇಳ್ತೀನಿ. 1976ರಲ್ಲಿ ಇಂದಿರಾ ಗಾಂಧೀಜಿಯವರು ಯಾವಾಗ ಸೆಕ್ಯುಲರ್ ಮತ್ತು ಸೋಷಲಿಸ್ಟ್ ಪದ ಸಂವಿಧಾನದಲ್ಲಿ 42ನೇ ತಿದ್ದುಪಡಿ ಮೂಲಕ ಸೇರಿಸಿದ್ರು, ತದನಂತರ ಆಡಳಿತಕ್ಕೆ ಬಂದಿರತಕ್ಕಂಥದ್ದು ನಿಮ್ಮ ಜನತಾ ಸರ್ಕಾರ. ನಿಮ್ಮ ಜನತಾ ಸರ್ಕಾರ ಬಂದ ತಕ್ಷಣ ಈ ಜಾತ್ಯತೀತ ಮತ್ತು ಸಮಾಜವಾದಿ ಅಂತಕ್ಕಂಥ ಪದಗಳನ್ನು ತೆಗೆದುಹಾಕಬೇಕಾಗಿತ್ತು. ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 368 ಪ್ರಾವಿಷನ್ ಮಾಡಿಕೊಟ್ಟಿದೆ ನಿಮಗೆ, ಆದರೆ ತೆಗೆದು ಹಾಕಿಲ್ಲ. ಕಾರಣ ಏನಂದ್ರೆ ಬಹುಶಃ ಆ ಕಾಲಘಟ್ಟದಲ್ಲೂ ಕೂಡ ಇಂಥ ಕೋಮುವಾದಿ ರಾಜಕಾರಣಿಗಳು ಇರ್ಲಿಕ್ಕಿಲ್ಲ ಅಂತ ಅನಿಸ್ತದೆ ಜನಸಂಘದಲ್ಲಿ. ಆ ಕಾಲಘಟ್ಟದಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿರ್ತಕ್ಕಂಥ ಕೋಮುವಾದಿ ರಾಜಕಾರಣಿಗಳು ಜನತಾ ಪರಿವಾರದಲ್ಲಿ ಇರಲಿಲ್ಲ ಅಂತ ಅನಿಸುತ್ತೆ. ಅದಕ್ಕಾಗಿ ಅವರು ಕೂಡ ಈ ಜಾತಿವಾದಿ ಭಾರತವು ಇವತ್ತು ಜಾತ್ಯತೀತ ಭಾರತ ಆಗಿದೆ ಅಂದ್ರೆ ಇದು ಇರಲಿ ಅಂತಕ್ಕಂಥ ಮನೋಧರಣೆ ಇದ್ದಿರಬೇಕು. ಅದಕ್ಕಾಗಿ ಅವರು ಅದಕ್ಕೆ ಮುಟ್ತಕ್ಕಂಥದ್ದು, ಅದರ ಬಗ್ಗೆ ಕುಚ್ಚೋದ್ಯದ ಮಾತಾಡ್ತಕ್ಕಂಥ ಯಾರು ಮಾಡಿಲ್ಲ. ಅದಷ್ಟೇ ಅಲ್ಲ, 1999ರವರೆಗೂ ಕೂಡ ಸಂವಿಧಾನ ಪರಾಮರ್ಶನೆ ಮಾಡಬೇಕಂತೇಳಿ ಒಂದು ಸಮಿತಿಯನ್ನು ಮಾಡಿ ಬಹುಶಃ ಸಂತೋಷ್ ಹೆಗಡೆ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ಪರಾಮರ್ಶನೆ ಸಮಿತಿ ಮಾಡಿದವರು ಯಾರು? ನಿಮ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು. ಅಟಲ್ ಬಿಹಾರಿ ವಾಜಪೇಯಿಗಿಂತಲೂ ನೀವೇನು ಶಾಣ್ಯಾರಲ್ಲ, LK ಅಡ್ವಾಣಿಕ್ಕಿಂತ ನೀವೇನು ಶಾಣ್ಯಾರಲ್ಲ, ಪ್ರವೀಣ್ ತೊಗಡೆಯಕ್ಕಿಂತ ನೀವೇನು ಶಾಣ್ಯಾರಲ್ಲ, ಅಶೋಕ್ ಶಿಂಗಾನಿಯನ್ಕಿಂತಲೂ ನೀವೇನು ಶಾಣ್ಯಾರಲ್ಲ, ಮೋಹನ್ ಭಾಗವತ್ಗಿಂತಲೂ ನೀವೇನು ಶಾಣ್ಯಾರಲ್ಲ. ಆದರೆ ಅವ್ರು ಯಾರೂ ಕೂಡ ಭಾರತದ ಸಂವಿಧಾನದಲ್ಲಿ ಇರ್ತಕ್ಕಂಥ ಜಾತ್ಯತೀತ ಮತ್ತು ಸಮಾಜವಾದಿ ಶಬ್ದ ತೆಗೀರಿ ಅಂತ ಉದ್ದಟತನದ ಮಾತಾಡಲಿಲ್ಲ. ನೀವ್ಯಾಕೆ ಉದ್ದಟತನದ ಮಾತಾಡ್ತೀರಂದ್ರೆ ನಿಮ್ಮ ತಲೆ ಖಾಲಿ ಕೊಡ ಇದೆ, ಇದರಲ್ಲಿ ಬೌದ್ಧಿಕ ಏನೂ ಇಲ್ವೇ ಇಲ್ಲ. ನೀವೆಲ್ಲರೂ ಕೂಡ ಹಿಜ್ ಮಾಸ್ಟರ್ ವೈಸ್ ಯಾವನೋ ಒಬ್ಬನು ಹೇಳ್ಕೊಡ್ತಾನೆ ಅದನ್ನು ಮಾತಾಡ್ತೀರಿ, ಸಿಕ್ಕಿ ಬೀಳ್ತೀರಿ, ಆಮೇಲೆ ಕ್ಷಮೆ ಕೇಳ್ತೀರಿ, ಇಲ್ಲಾಂದ್ರ ಮುಖ ಮರೆಸ್ಕೊಂಡು ಹೋಗ್ತೀರಿ. ಸೊ ಅದಕ್ಕೆ 2ನೇ ಪ್ರಶ್ನೆ ಏನ್ ಕೇಳ್ತೇನೆ ಅಂದ್ರೆ, 73 ವರ್ಷದಿಂದ ಸಂವಿಧಾನ ಒಪ್ಪದೇ ಇರತಕ್ಕಂಥ ನೀವುಗಳು ಇವತ್ತು ಸಂವಿಧಾನದಲ್ಲಿ ಮಾತಾಡ್ತಕ್ಕಂಥ ಕುಚ್ಚೋದ್ಯಯ ಮಾಡ್ತಿರಲ್ಲ, ನಿಮಗೆ ನಾಚಿಕೆ ಶರ್ಮ ಏನಾದ್ರೂ ಬರಲ್ವಾ? 73 ವರ್ಷ ಭಾರತ ಸಂವಿಧಾನ. ಅದಷ್ಟೇ ಅಲ್ಲ, 1948ರಲ್ಲಿ ಭಾರತದ ಸಂವಿಧಾನ ಪ್ರತಿಕೃತಿ ಸುಟ್ಟವ್ರು ನೀವು. ಮತ್ತು 2017ರಲ್ಲಿ ಜಂತರ್ ಮಂತರ್ ಹತ್ರ ಶುಕ್ಲಾ ಮತ್ತು ಶರ್ಮಾ ಅಂತಕ್ಕಂಥವ್ರಿಗೆ ಹಚ್ಚಿಬಿಟ್ಟು ಭಾರತದ ಸಂವಿಧಾನದ ಪ್ರತಿಕೃತಿ ಸುಟ್ಟಿರ್ತಕ್ಕಂಥವ್ರು. ನಿಮಗೆ ಭಾರತದ ಸಂವಿಧಾನ ಮತ್ತು ಅದರ ಆಶಯಗಳ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕತೆ ಏನಿದೆ ಅಂತ, ಭಾರತದ ಸಂವಿಧಾನದ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕತೆ ನಿಮಗಿದ್ರೆ ನೀವು ನಿಮ್ಮ ಸಂಘಟನೆ ಏನಿದೆಯಲ್ಲ RSS ಅನ್ನು, ಅದನ್ನು ನಾನ್ ರಿಜಿಸ್ಟರ್ಡ್ ಆರ್ಗನೈಸೇಷನ್ ಇರ್ತಿಲ್ಲ, ರಿಜಿಸ್ಟರ್ಡ್ ಮಾಡ್ತಾ ಇದ್ರಿ. ಭಾರತದ ಸಂವಿಧಾನ ಕೊಟ್ಟಿರ್ತಕ್ಕಂಥ ಪ್ರದತ್ತವಾಗಿರ್ತಕ್ಕಂಥ ಅಧಿಕಾರ ಆರ್ಟಿಕಲ್ 19
ಸಭೆ ಸೇರ್ತಕ್ಕಂಥದ್ದು, ಸಂಘ ಸಂಸ್ಥೆ ಸ್ಥಾಪನೆ ಮಾಡ್ತಕ್ಕಂಥ ಅಧಿಕಾರ ಕೊಟ್ಟಿದೆ. ಆದ್ರೆ ನಾನ್ ರಿಜಿಸ್ಟರ್ಡ್ ಆರ್ಗನೈಸೇಷನ್ ಇಟ್ಕೊಂಡ್ಬಿಟ್ಟು ನೀವು ಕೋಮು ದ್ವೇಷವನ್ನು ಹಬ್ಬಿಸ್ತಾ ಇದ್ದಲ್ಲ ರಾಷ್ಟ್ರದಲ್ಲಿ ಇದು ನೀವು ಮಾಡ್ತಾ ಇದ್ದಿಲ್ಲ. ಸೊ ಅದಕ್ಕಾಗಿ ನಿಮ್ಮ ಪೂರ್ವಜರಲ್ಲಿ ಒಂದಿಷ್ಟು ಏನಾದರೂ ಸ್ವಾಭಿಮಾನ ಇತ್ತು, ಅವರಿಗೆ ಈ ಸೋಷಲಿಸ್ಟ್ ಮತ್ತು ಜಾತ್ಯತೀತ ಬಗ್ಗೆ ಒಂದಿಷ್ಟು ಅರಿವು ಇತ್ತು, ಅಧ್ಯಯನ ಇತ್ತು. ಅದಕ್ಕಾಗಿ ಅವರಿಂತ ಕುಚ್ಚೋದ್ಯದ ಮಾತಾಡಿಲ್ಲ. ಆದರೆ ದತ್ತಾತ್ರೇಯ ಹೊಸಬಾಳೆ ಆತನ ಏಜೆಂಟ್ರು ಇವತ್ತು ಮಾತಾಡ್ತಾ ಇದ್ರು. ಇದಂತ ದುರದೃಷ್ಟಕರ ಸಂಗತಿ ಅಂತಕ್ಕಂಥದ್ದು. ಸ್ನೇಹಿತರೆ, ಸಮಾಜವಾದಿ ಮತ್ತು ಜಾತ್ಯತೀತ ಆಶಯಗಳು ಭಾರತದಲ್ಲಿ ಎಲ್ಲಿವೆ ನೋಡಿ. ಭಾರತ 563 ಸಂಸ್ಥಾನಗಳಾಗಿ ವಿಘಟನೆಗೊಂಡು ಜಾತಿವಾರು ಸಂಸ್ಥಾನಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದು. ಹೈದರಾಬಾದ್ ನಿಜಾಮ್ ಮೀರ್ ಉಸ್ಮಾನ್ ಅಲಿ ಆಗಿರ್ಬೋದು, ಜುನಾಗಢದವರಾಗಿರ್ಬೋದು, ಬಿಜಾಪುರ ಸುಲ್ತಾನರಾಗಿರ್ಬೋದು, ಈ ರೀತಿ ಜಾತಿವಾರು ಪ್ರಾಂತ್ಯಗಳಾಗಿ ಜಾತಿವಾರು 563 ಸಂಸ್ಥಾನಗಳು ಕಾರ್ಯನಿರ್ವಹಿಸ್ತಾ ಇದ್ವು. ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ವಿಧಿ 1 ಅನ್ವಯ ಈ 563 ಸಂಸ್ಥಾನಗಳನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸುವುದರ ಮೂಲಕ ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಪ್ರಜಾಸತ್ತಾತ್ಮಕ ಜಾತ್ಯತೀತ ರಾಷ್ಟ್ರ ಮಾಡಿರ್ತಕ್ಕಂಥವ್ರು ಬಾಬಾ ಸಾಹೇಬರು. ಅಂದರೆ ಸಂವಿಧಾನದ ವಿಧಿ 1 ಏನ್ ಹೇಳ್ತಂದ್ರೆ, ಈ ಜಾತಿಯವರ ಹಂಚೋಗಿರ್ತಕ್ಕಂಥ 563 ಸಂಸ್ಥಾನಗಳು ಒಕ್ಕೂಟಕ್ಕೆ ಸೇರಿಸೋದ್ರ ಮೂಲಕ ಇದು ಜಾತ್ಯತೀತ ಮತ್ತು ಸಮಾಜವಾದಿ ಗಣರಾಜ್ಯ ಆಯಿತು. ಗಣರಾಜ್ಯ ಮಾಡಿರ್ತಕ್ಕಂಥದ್ದು ಸಂವಿಧಾನದ ವಿಧಿ 1 ಅನ್ವಯ ನಮ್ಮ ಗಮನಕ್ಕೆ ಬರ್ತದೆ. ಅದಷ್ಟೇ ಅಲ್ಲದೆ ಸಂವಿಧಾನದ ಮೂಲ ಆಶಯ ಏನಂದ್ರೆ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸ್ವಾತಂತ್ರ್ಯ, ಸಮಾನತೆ, ಪ್ರಾತಿನಿಧ್ಯತೆ ಕೊಟ್ಟು ಅವರಿಗೆ ಸಬಲರನ್ನಾಗಿ ಮಾಡತಕ್ಕಂಥದ್ದು ಸಂವಿಧಾನದ ಮೂಲ ಆಶಯ. ಇದು ಬಾಬಾ ಸಾಹೇಬ್ ಹೇಳ್ತಾರೆ. ಇನ್ನೊಂದ್ಸರಿ ಹೇಳ್ತೀನಿ, ಸಂವಿಧಾನದ ಮೂಲ ಆಶಯ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸ್ವಾತಂತ್ರ್ಯ, ಸಮಾನತೆ ಮತ್ತು ಪ್ರಾತಿನಿಧ್ಯತೆಯನ್ನು ಕೊಟ್ಟು ಆತನಿಗೆ ಸಮಾನತೆಯನ್ನು ಕಲ್ಪಿಸಿಕೊಡ್ತಕ್ಕಂಥ ಸಮಾಜವಾದಿ ವ್ಯವಸ್ಥೆಯನ್ನು ರೂಪಿಸ್ತಕ್ಕಂಥದ್ದು ಭಾರತದ ಸಂವಿಧಾನದ ಆಶಯ. ಎರಡನೇದಾಗೇನೆಂದರೆ, ಜಾತ್ಯತೀತ ಸಂವಿಧಾನ ಹೇಗಿದೆ ಬಾಬಾ ಸಾಹೇಬರು ಬರೆದಿರ್ತಕ್ಕಂಥದ್ದು, ಅದರ ಆಶಯ ಹೇಗಿದೆ ಅಂದರೆ, ಸಂವಿಧಾನ ಜಾತಿ ಭೇದ, ಲಿಂಗಭೇದ, ವರ್ಣಭೇದವಿಲ್ಲದೆ ಎಲ್ಲರಿಗೂ ಕೂಡ ಮತದಾನದ ಹಕ್ಕು ಕೊಡೋದ್ರ ಮೂಲಕ 1 ಮ್ಯಾನ್ 1 ವೋಟ್, 1 ವೋಟ್ 1 ವ್ಯಾಲ್ಯೂ. ನೋಡಿ, ಜಾತಿ ಆಧಾರದ ಮೇಲೆ ಬ್ರಾಹ್ಮಣರಿಗೆ ಹೆಚ್ಚಿನ ಮತಗಳು, ಕ್ಷತ್ರಿಯರಿಗೆ ಅವ್ರಕ್ಕಿಂತ ಕಡಿಮೆ ಮತಗಳು, ವೈಶ್ಯರಿಗೆ ಅವ್ರಕ್ಕಿಂತ ಕಡಿಮೆ ಮತಗಳು, ಶೂದ್ರರಿಗೆ ಅತಿ ಕಡಿಮೆ ಮತಗಳಂತೂ ಭಿನ್ನತೆ ಇಲ್ಲ. ಕಾರಣ ಏನಂದ್ರೆ, ಇದು ಯಾವುದೇ ಜಾತಿಯವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯವಸ್ಥೆ ಸಂವಿಧಾನ ಅಲ್ಲ. ಅದಕ್ಕಾಗಿ ಬ್ರಾಹ್ಮಣನಾಗಿರ್ಲಿ, ವೈಶ್ಯ, ಕ್ಷತ್ರಿಯ, ಶೂದ್ರನಾಗಿರ್ಲಿ ಅವರೆಲ್ಲರೂ ಕೂಡ 1 ಮ್ಯಾನ್ 1 ವೋಟ್, 1 ವೋಟ್ 1 ವ್ಯಾಲ್ಯೂ. ಅಂದ್ರೆ ಜಾತಿ ಭೇದವಿರದೆ, ಲಿಂಗ ಭೇದವಿರದೆ, ವರ್ಣ ಭೇದವಿಲ್ಲದೇ ಎಲ್ಲರಿಗೂ 1 ವ್ಯಾಲ್ಯೂ ಕೊಟ್ಟಿರ್ತಕ್ಕಂಥ ಜಾತ್ಯತೀತ ಆಶಯ ಹೊಂದಿರತಕ್ಕಂಥ ಸಂವಿಧಾನ ಭಾರತದ ಸಂವಿಧಾನ. ಇನ್ನೂ ಕ್ಲಿಯರ್ ಆಗಿಲ್ಲ, ಒಂದು 4 ಅಂಶಗಳು ಹೇಳ್ತೀನಿ. ಸಂವಿಧಾನದ ವಿಧಿ 14 ಏನ್ ಹೇಳುತ್ತೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಒಬ್ಬ ಮುಸ್ಲಿಂ ಅಪರಾಧಿ ಅದಾನಂದ್ರೆ ಅವನಿಗೆ ಪನಿಷ್ಮೆಂಟ್ ಹೆಚ್ಚು ಕೊಡಬೇಕು ಅಂತಿಲ್ಲ. ಒಬ್ಬ ಬ್ರಾಹ್ಮಣ ಅಪರಾಧಿ ಅದಾನಂದ್ರೆ ಅವನಿಗೆ ಪನಿಷ್ಮೆಂಟ್ ಕಡಿಮೆ ಕೊಡಬೇಕು ಅಂತಲ್ಲ. ಒಬ್ಬ ಶ್ರೀಮಂತ ಅದನ ಅಥವಾ ಅನ್ಯ ಧರ್ಮಿ ಅದಾನಂದ್ರೆ, ಅಥವಾ ಕ್ರೈಸ್ತನದನೋ, ಪಾರ್ಸಿ ಅದನೋ, ಅವನಿಗೆ ಧರ್ಮಗಳ ಆಧಾರದ ಮೇಲೆ ಪನಿಷ್ಮೆಂಟ್ ಕೊಡಬೇಕು ಅಂತಲ್ಲ. ಭಾರತದ ಕಾನೂನಿನ ಮುಂದೆ ಲಿಂಗ ಭೇದವಿಲ್ಲದೆ, ಜಾತಿ ಭೇದವಿಲ್ಲದೆ, ಧರ್ಮ ಭೇದವಿಲ್ಲದೆ, ವರ್ಣ ಭೇದವಿಲ್ಲದೆ ಎಲ್ಲರೂ ಸಮಾನರು. ಅಂದ್ರೆ ಇದು ಜಾತ್ಯತೀತ ಆಶಯ ಹೊಂದಿರತಕ್ಕಂಥ ವಿಧಿ 14ನೇ ವಿಧಿ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಸಂವಿಧಾನದ ವಿಧಿ 15 ಏನ್ ಹೇಳುತ್ತೆ, ಸ್ಪಷ್ಟವಾಗಿ ಹೇಳುತ್ತೆ. ಏನು? ಸಂವಿಧಾನದ 15 ವಿಧಿ ಹೇಳುತ್ತೆ, ಧರ್ಮ, ಮೂಲ ವಂಶ, ಜಾತಿ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ಯಾರಿಗೂ ತಾರತಮ್ಯ ಮಾಡುವ ಹಾಗಿಲ್ಲ. ನೋಡಿ, ಜಾತಿ ಧರ್ಮ, ನೋಡಿ, ಜಾತಿ ಧರ್ಮ ಮೂಲ ವಂಶ ಅಂದ್ರೆ ಜಾತ್ಯತೀತ. ಜಾತ್ಯತೆ ಮಾಡಬೇಡ ಅಂದ್ರೆ ಜಾತ್ಯತೀತ ಅಂತ. ಇದರ ಅರ್ಥ ಆಗಲ್ಲ ಅಂದ್ರೆ ನಿಮಗೆ ಏನ್ ಅನ್ಬೇಕು ಇನ್ನು? ಧರ್ಮ, ಮೂಲವಂಶ, ಜಾತಿ ಮತ್ತು ಜನ್ಮಸ್ಥಳದ ಆಧಾರದ ಮೇಲೆ ಯಾರಿಗೂ ತಾರತಮ್ಯ ಮಾಡುವ ಹಾಗಿಲ್ಲ ಅಂದ್ರೆ ಅಲ್ಲಿ ಸಮಾಜವಾದಿ ಸಿದ್ಧಾಂತ ಇದೆ, ಜಾತ್ಯತೀತತೆ ಇದೆ ಅಂತ ಅರ್ಥ. ಇನ್ನು 3ನೇದು ಸ್ಪಷ್ಟವಾಗಿದೆ, ಸಂವಿಧಾನದ ವಿಧಿ 17 ಏನು? ಜಾತೀಯತೆ ಅಥವಾ ಅಸ್ಪೃಶ್ಯತೆ ನಿರ್ಮೂಲನೆ ಸ್ಪಷ್ಟವಾಗಿ ಹೇಳುತ್ತೆ. ಅಂದ್ರೆ ಜಾತೀಯತೆ ಮಾಡೋಂಗಿಲ್ಲ. ಆ ಆರ್ಟಿಕಲ್ 17 ಜಾತ್ಯತೀತ ಆಶಯವನ್ನು ಹೊಂದಿದೆ. ಸಮಾಜದಲ್ಲಿ
ಜಾತೀಯತೆನೇ ಇರಬಾರದು, ಅದು ಮಾಡಿದವರಿಗೆ ಪನಿಷ್ಮೆಂಟ್ ಕೊಡಬೇಕು. ಅದರ ಸಲುವಾಗಿ ಪೀಸರ್ ಆಕ್ಟ್ 1989 1995 ಜಾರಿಗೆ ತಂದಿರತಕ್ಕಂಥದ್ದು. ಇದು ಸಂವಿಧಾನದ ವಿಧಿ 17 ಹೇಳುತ್ತೆ ಜಾತ್ಯತೀತ ಅಂತಕ್ಕಂಥ ಆಶಯವನ್ನು, ಸಮಾಜವಾದಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸುದು. ಇನ್ನ ಆರ್ಟಿಕಲ್ 19 ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ. ನೋಡಿ, ಯಾವುದೇ ಧರ್ಮದವರಿರ್ಲಿ, ಯಾವುದೇ ಜಾತಿಯವರಿರ್ಲಿ, ನಿಮಗೆ ಮಾತನಾಡ್ತಕ್ಕಂಥ ಹಕ್ಕಿದೆ, ಜೊತೆಗೆ ಸಭೆ ಸೇರ್ತಕ್ಕಂಥ ಹಕ್ಕಿದೆ, ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಕ್ಕಂಥ ಹಕ್ಕಿದೆ. ಯಾವುದೇ ಜಾತಿ ಆಧಾರದ ಮೇಲೆ ವಾಕ್ ಸ್ವಾತಂತ್ರ್ಯ ಕೊಟ್ಟಿಲ್ಲ ಅಂದ್ರೆ ಇದು ಜಾತ್ಯತೀತವಾಗಿರ್ತಕ್ಕಂಥ ಅಧಿಕಾರ ಕೊಟ್ಟಿರ್ತಕ್ಕಂಥ ವಿಧಿ 19. ಇನ್ನ 21ನೇ ವಿಧಿ ಏನ್ ಹೇಳ್ತಂದ್ರೆ 6 ರಿಂದ 14 ವರ್ಷದ ಒಳಗಿರ್ತಕ್ಕಂಥ ಯಾವುದೇ ಜಾತಿಯ ಮಕ್ಕಳಿರ್ಲಿ, ಯಾವುದೇ ಧರ್ಮದ ಮಕ್ಕಳಿರ್ಲಿ, ಯಾವುದೇ ಕೋಮಿನ ಮಕ್ಕಳಿರ್ಲಿ, ಯಾವುದೇ ಮತಗಳ ಮಕ್ಕಳಿರ್ಲಿ, ಅವರೆಲ್ಲರೂ ಕೂಡ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್ ಕೊಡ್ತಕ್ಕಂಥದ್ದು ಸಂವಿಧಾನದ ವಿಧಿ 21A ಹೇಳುತ್ತೆ. ಇದರ ಆಶಯ ಜಾತ್ಯತೀತ ಮತ್ತು ಸಮಾಜವಾದಿ. ಇದು ಅರ್ಥ ಆಗ್ತಕ್ಕಂಥವ್ರಿಗೆ ಮಾತ್ರ ಅರ್ಥ ಆಗುತ್ತೆ, ಮೂರ್ಖರಿಗೆ ಇದು ಅರ್ಥ ಆಗಲ್ಲ ಅಂತಕ್ಕಂಥ ಮಾತನ್ನು. ಇನ್ನ ಸಂವಿಧಾನದ ವಿಧಿ 25 ಏನ್ ಹೇಳುತ್ತೆ, ನೀವು ಯಾವುದೇ ಧರ್ಮದವನಾಗಿರು, ನೀ ಯಾವುದೇ ಜಾತಿಯವನಾಗಿರು, ನಿಮಗೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿದೆ. ಜೊತೆಗೆ ಒಬ್ಬ ವ್ಯಕ್ತಿ ಯಾವುದೇ ಧರ್ಮವನ್ನು ಸ್ವೀಕಾರ ಮಾಡತಕ್ಕಂಥ ಅಧಿಕಾರ, ಆಚರಣೆ ಮಾಡತಕ್ಕಂಥ ಅಧಿಕಾರ ಮತ್ತು ಅದರ ಪ್ರಚಾರ ಮಾಡತಕ್ಕಂಥ ಹಕ್ಕು ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನದ ಅವಧಿ 25. ಕೇವಲ ಒಂದು ಜಾತಿಯವರಿಗೆ, ಒಂದು ಧರ್ಮದವರಿಗೆ ಕೊಟ್ಟಿಲ್ಲ. ಇದರ ಅರ್ಥ ಜಾತ್ಯತೀತ ಆಶಯ ಹೊಂದಿರತಕ್ಕಂಥ ವಿಧಿ 25. ಯಾವುದೇ ಜಾತಿಗೆ ಸಂಬಂಧಪಟ್ಟಲೆ ನಿಮ್ಗೆಲ್ಲ ಫ್ರೀ, ನಿಮ್ ಜಾತಿ ಫ್ರೀ, ನಿಮ್ ಜಾತಿ ಫ್ರೀ, ನಿಮ್ ಧರ್ಮದವರು ಫ್ರೀ ಅಂತಕ್ಕಂಥದ್ದು. ಮತ್ತು ಸಮಾಜವಾದಿ ಅಂದ್ರೆ ಎಲ್ಲರಿಗೂ ಸಮಾನತೆಯನ್ನು ಕೊಡ್ತಕ್ಕಂಥ ವಿಧಿ 25 ಸಂವಿಧಾನದ ವಿಧಿ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತಕ್ಕಂಥ ನಿಮ್ಗೆಲ್ಲರೂ ಗಮನಕ್ಕಿರಲಿ. ಜೊತೆಗೆ ಸಂವಿಧಾನದ ವಿಧಿ 38 ಭಾರತದ ಜನತೆಯ ಕಲ್ಯಾಣಕ್ಕಾಗಿ ಸಾಮಾಜಿಕ ವ್ಯವಸ್ಥೆಯನ್ನು ಸುನಿಶ್ಚಿತಗೊಳಿಸ್ತಕ್ಕಂಥದ್ದು. ಅಂದರೆ ಸಮಾಜದಲ್ಲಿ ಸಮಾಜವಾದವನ್ನು ಸುನಿಶ್ಚಿತಗೊಳಿಸುವ ಸಲುವಾಗಿ ಜನತೆಯ ಕಲ್ಯಾಣಕ್ಕಾಗಿ ಸಮಾಜದಲ್ಲಿ ಸುನಿಶ್ಚಿತಿ ಕಾಪಾಡ್ಕೊಂತ ಹೋಗ್ತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬ ಸರ್ಕಾರದು. ಆ ಅಧಿಕಾರ, ಆ ಹಕ್ಕು, ಆ ಆಶಯ ಹೊಂದಿರತಕ್ಕಂಥ ವಿಧಿ ಸಂವಿಧಾನದ ವಿಧಿ 38 ಅಂತಕ್ಕಂಥ ಗಮನಕ್ಕೆ ತರ್ತಾ ಕೊನೆಯದಾಗಿ ಒಂದು ಮಾತಾಡ್ತೀನಿ. ಸಂವಿಧಾನದ ವಿಧಿ 39 ಏನಂತಂದ್ರೆ ಸಾಮಾಜಿಕ ನ್ಯಾಯ. ಯಾವುದೇ ಧರ್ಮದವರಾಗ್ಲಿ, ಯಾವುದೇ ಜಾತಿಯವರಾಗ್ಲಿ, ಅವರಿಗೆ ಸಾಮಾಜಿಕ ನ್ಯಾಯ ಒದಗಿಸ್ಕೊಡ್ತಕ್ಕಂಥದ್ದು ಭಾರತದ ಸಂವಿಧಾನದ ಆಶಯ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲರ ಗಮನಕ್ಕೆ ತರ್ತಾ ಸ್ನೇಹಿತರೆ, ಹೀಗೆ ಸಂವಿಧಾನದ ವಿಧಿ 1 ರಿಂದ 395ರವರೆಗೆ ಭಾರತದ ಸಂವಿಧಾನ ಒಟ್ಟಾರೆ ಆಶಯ ಏನಿದೆಯಪ್ಪ ಅಂದ್ರೆ ಇದೆ ಭಾರತವು ಸಾರ್ವಭೌಮ, ಸಮಾಜವಾದಿ, ಪ್ರಜಾಸತ್ತಾತ್ಮಕ, ಜಾತ್ಯತೀತ ಗಣರಾಜ್ಯವಾಗಿದೆ. ಈ ಆಶಯನ ಹೊಂದಿರತಕ್ಕಂಥ 395 ವಿಧಿಗಳ ಅರ್ಥ ಆಗ್ಬೇಕಾದ್ರೆ ಅವರಿಗೆ ಸಂವಿಧಾನದ ಅಧ್ಯಯನ ಬೇಕು. ಇದು ಬಿಟ್ಟು ಈಸ್ ಮಾಸ್ಟರ್ ವೈಸ್ ಅನ್ನೋಂಗೆ ಯಾರೋ ಒಬ್ರು ಬಾತುನಿ ಕಚುವ ಇದ್ದ ಹಾಗೆ, ಆಮೇಲೆ ಈ ಜಾದೂಗರ ಏನು ಭವಿಷ್ಯ ಹೇಳ್ತಕ್ಕಂಥ ಗಿಡಿ ಇದ್ದಾಗೆ ಯಾರೋ ಬೋಧನೆ ಮಾಡಿರ್ತಕ್ಕಂಥದ್ದನ್ನು ತಂದು ಸಮಾಜದಲ್ಲಿ ಬಾಯಿಗೆ ಬಂದ ಹಾಗೆ ಮಾತಾಡಿ ಸಂವಿಧಾನಕ್ಕೆ ಅಪಚಾರ ಮಾಡ್ತಕ್ಕಂಥ, ಸಂವಿಧಾನ ಆಶಯಗಳಿಗೆ ಅಪಚಾರ ಮಾಡ್ತಕ್ಕಂಥ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ವಿಚಾರಧಾರೆಗಳಿಗೆ, ಅವರ ವ್ಯಕ್ತಿತ್ವಕ್ಕೆ ಅಪಚಾರ ಮಾಡ್ತಕ್ಕಂಥ, ಜೊತೆಗೆ ಸಹಜೀವನ, ಸಹಬಾಳ್ವೆ, ವಿಶ್ವಶಾಂತಿಗೆ ಆಧಾರ ಅಂತಕ್ಕಂಥ ಧೋರಣೆ ಹೊಂದಿರತಕ್ಕಂಥ ಬಹು ಸಂಸ್ಕೃತಿಯ ಭಾರತದ ಜನರಲ್ಲಿ ವಿಷಬೀಜ ಬಿತ್ತುವುದರ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಕ್ಕಂಥ ಇಂಥ ಕುತಂತ್ರಗಳಿಗೆ ತಕ್ಕ ಪಾಠ ಕಲಿಸ್ತಕ್ಕಂಥದ್ದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಸ್ನೇಹಿತರೆ, ಎಲ್ಲಿವರೆಗೆ ಭಾರತದ ಸಂವಿಧಾನ ಜೀವಂತ ಇರ್ತದೋ ಅಲ್ಲಿವರೆಗೆ ಬಾಬಾ ಸಾಹೇಬ್ರ ವಿಚಾರಧಾರೆಗಳು ಜೀವಂತ ಇರ್ತವೆ. ಎಲ್ಲಿವರೆಗೆ ಭಾರತದ ಬಾಬಾ ಸಾಹೇಬ್ರ ವಿಚಾರಧಾರೆಗಳು ಭಾರತದ ಜೀವಂತ ಇರ್ತೋ ಅಲ್ಲಿವರೆಗೆ ಈ ದೇಶದ ಮೂಲ ಭಾರತೀಯರಾಗಿರ್ತಕ್ಕಂಥ, ಮೂಲ ಬೌದ್ಧರಾಗಿರ್ತಕ್ಕಂಥ SC ST OBC ಮತ್ತು ಧರ್ಮಾಂತರಗೊಂಡಿರ್ತಕ್ಕಂಥ ಕ್ರೈಸ್ತ ಮುಸಲ್ಮಾನರು ಇವರು ಸುಭದ್ರತೆಯಿಂದ ಬರುತ್ತಾರೆ. ನೀವು ಒಂದು ವೇಳೆ ಇಂಥ ಕುಹಕಿಗಳು, ಯಾರು ದತ್ತಾತ್ರೇಯ ಹೊಸಬಾಳೆ ಅಂತ ಕುಹಕಿಗಳು ಸಂವಿಧಾನದ ಆಶಯ ಮತ್ತು ಸಂವಿಧಾನ ಪೀಠಿಕೆ, ಸಂವಿಧಾನದ ಬಗ್ಗೆ ಕುಚ್ಚೋದ್ಯಯಗಳು ಮಾತನಾಡಿರ್ತಕ್ಕಂಥ ಸಹಿಸಿಕೊಂಡು ಕುಂತಿದ್ದೆ ಆದರೆ ನಾವು ನಮ್ಮ ದೇಶಕ್ಕೆ ಮಾಡ್ತಕ್ಕಂಥ ದ್ರೋಹ, ಸಂವಿಧಾನಕ್ಕೆ ಮಾಡ್ತಕ್ಕಂಥ ದ್ರೋಹ, ಮುಂದಿನ ನಮ್ಮ ಪೀಳಿಗೆ ಭವಿಷ್ಯಕ್ಕೆ ಮಾಡ್ತಕ್ಕಂಥ ದ್ರೋಹ ಅಂತಕ್ಕಂಥದನ್ನು ಪರಿಭಾವಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ನನ್ನ ಮಾತಿಗೆ ವಿದಾಯ ಹೇಳ್ತೇನೆ. ಎಲ್ಲರಿಗೂ